ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, 55ರ ಬಿಜೆಪಿ ನಾಯಕನ ಜೊತೆಗೆ ಇದೀಗ ಕಲ್ಯಾಣೋತ್ಸವ ನಡೆದಿದೆ. ಮಾಜಿ ಸಿಎಂ ಅನ್ನ ಕನ್ನಡದ ನಟಿ ಮದುವೆಯಾಗಿದ್ದಾರೆ. ಹಾಗಾದ್ರೆ ಯಾರಿದು ನಟಿ, ಹಿನ್ನೆಲೆ ಏನು, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕಾನ್ಸ್ಟೇಬಲ್ ಸರೋಜಾ ಖ್ಯಾತಿಯ ಕನ್ನಡದ ನಟಿ ತ್ರಿವೇಣಿ ರಾವ್ ಅಲಿಯಾಸ್ ರಿಷಿಕಾ ರಾಜ್ ಮದುವೆಯಾಗ್ತಿದ್ದಾರೆ. ತ್ರಿಪುರದ ಮಾಜಿ ಸಿಎಂ ಬಿಪ್ಲಬ್ ಕುಮಾರ್ ದೇಬ್ರನ್ನ ತ್ರಿವೇಣಿ ರಾವ್ ವಿವಾಹವಾಗ್ತಿದ್ದಾರೆ. ದೆಹಲಿಯಲ್ಲಿ ಕೇವಲ ಕುಟುಂಬಸ್ಥರು, ಆಪ್ತರ ಸಮ್ಮುಖದಲ್ಲಿ ತ್ರಿವೇಣಿ ರಾವ್ ಹಾಗೂ ಬಿಪ್ಲಬ್ ಕುಮಾರ್ ದೇವ್ ಅವರ ವಿವಾಹ ನೆರವೇರಲಿದೆ. ಹೌದು, ಕನ್ನಡಿಗರ ಕ್ರಶ್ ಆಗಿದ್ದಂತಹ ತ್ರಿವೇಣಿ ರಾವ್ ಇದೀಗ ಮದುವೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೂರಿ ನಿರ್ದೇಶನದ ಶಿವರಾಜ್ ಕುಮಾರ್, ಡಾಲಿ ಧನಂಜಯ್ ಅಭಿನಯದ ಟಗರು ಸಿನಿಮಾದ ಖ್ಯಾತಿಯ ಈ ನಟಿ ಇದೀಗ ಕಾನ್ಸ್ಟೇಬಲ್ ಸರೋಜಾ ಅಂತಲೇ ಖ್ಯಾತಿಯನ್ನ ಪಡ್ಕೊಂಡಿದ್ದಂತಹ ತ್ರಿವೇಣಿ ರಾವ್ ಅವರು ಕನ್ನಡಿಗರಿಗೆ ಹೊಸ ಕ್ರಶ್ ಅನ್ಸ್ಕೊಂಡಿದ್ರು. ಇದಾದ ನಂತರ ಹಲವಾರು ಸಿನಿಮಾಗಳಲ್ಲಿ ನಟಿಸಿದಂತಹ ಈ ನಟಿ ಇದೀಗ ತೆಲುಗಿನಲ್ಲೂ ಕೂಡ ಕೆಲವು ಸಿನಿಮಾಗಳಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು. ಇದಾದ ಬಳಿಕ ತಮ್ಮ ಹೆಸರನ್ನ ಋಷಿಕಾ ರಾಜ್ ಅಂತ ಬದಲಿಸಿಕೊಂಡಿದ್ರು. ಇನ್ನು ಬಿಪ್ಲಬ್ ಕುಮಾರ್ ದೇವ್ರನ್ನ ಇವರು ವಿವಾಹವಾಗ್ತಾ ಇದ್ದು, ಇವರು ತ್ರಿಪುರದ ಮಾಜಿ ಸಿಎಂ ಆಗಿದ್ದು ಹಾಲಿ ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇನ್ನು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಇವರಿಗೀಗ 55 ವರ್ಷವಾಗಿತ್ತು. ಇವ್ರದ್ದು ಎರಡನೇ ಮದುವೆ ಅಂತ ಹೇಳಬಹುದು. ಈಗಾಗಲೇ ನೀತಿ ದೇವನ್ ಅವರನ್ನ ಇವರು ಮದುವೆಯಾಗಿದ್ರು. ಇಬ್ಬರ ನಡುವೆ ಡಿವೋರ್ಸ್ ಕೂಡ ಆಗಿತ್ತು. ಇದೀಗ ತಾಯಿ ಆಸೆಯಂತೆ ನಟಿ ತ್ರಿವೇಣಿ ರಾವ್ ಅವರು ಎರಡನೇ ವಿವಾಹವಾಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2016ರಲ್ಲಿ ಬಿಪ್ಲಬ್ ದೇವ್ ಅವರನ್ನ ತ್ರಿಪುರ ಬಿಜೆಪಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿತ್ತು. 2018ರಲ್ಲಿ ತ್ರಿಪುರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಆಗ ಅವರು ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ಇನ್ನು 2022ರಲ್ಲಿ ರಾಜೀನಾಮೆ ನೀಡಿ ರಾಜ್ಯಸಭೆಗೂ ಕೂಡ ಹೋಗಿ 2024ರಲ್ಲಿ ಭಾರತೀಯ ಜನತಾ ಪಕ್ಷವು ಅವರಿಗೆ ಲೋಕಸಭೆಗೆ ಟಿಕೆಟ್ ನೀಡಿತ್ತು. ಅಲ್ಲಿಂದ ಸಂಸದರಾಗಿ ಕೂಡ ಇವರು ಆಯ್ಕೆಯಾಗಿದ್ರು. ಒಟ್ಟಿನಲ್ಲಿ ರಾಜಕೀಯದಲ್ಲಿ ವರ್ಚಸ್ಸನ್ನ ಹೊಂದಿರತಕ್ಕಂತ ಇವರು ಡಿವೋರ್ಸ್ ಕೇಸ್ಗೆ ಸಾಕಷ್ಟು ಸುದ್ದಿ ಆಗ್ತಾರೆ. ಇವರಿಗೆ ಈಗಾಗಲೇ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಇದಾದ ಬಳಿಕ ಇದೀಗ ತ್ರಿವೇಣಿ ರಾವ್ ಅವರನ್ನ ದೆಹಲಿಯಲ್ಲಿ ವಿವಾಹವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಜೂನ್ 24ರಂದು ತ್ರಿಪುರದ ಹೋಟೆಲ್ನಲ್ಲಿ ಆರತಕ್ಷತೆ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.